ಟೈಮಲ್ಲಿ ಹೊರಗಡೆ ಹೋಗಬಾರ್ದು ಅಂತ ನೀವು ನೋಡಿ ಮಕ್ಕಳು ಸರ್ ಹಾಗೇನಿಲ್ಲ. ಆ್ಯಕ್ಚುಲಿ ಇವಾಗೆಲ್ಲ ಎಲ್ಲರೂ ಗೊತ್ತಾಗ್ತದೆ ಚಂದ್ರಗ್ರಹಣ ಎಲ್ಲ ಇದ್ದರೆ ಏನೂ ತೊಂದರೆ ಆಗೋದಿಲ್ಲ. ಸೈಂಟಿಫಿಕಲಿ ಎಲ್ಲರೂ ಯೋಚನೆ ಮಾಡ್ತಾರೆ. ಸೊ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಕರ್ಕೊಂಡು ಬಂದಿದ್ದು. ಇದ್ರ ಯಾವುದನ್ನು ನಂಬಬೇಕು, ವಿಜ್ಞಾನ ನಂಬಬೇಕು ಅಥವಾ ರಾಶಿ ಆ ಥರ ನಂಬಬೇಕು? ಇಲ್ಲ, ನಾನು ವಿಜ್ಞಾನನೇ ನಂಬೋದು. ಹಾಂ ಸರ್. ಈಗ ಎಷ್ಟೋ ಜನ ಪೇರೆಂಟ್ಸ್ಗಳು ಮಕ್ಕಳನ್ನ ಇನ್ನೂ ಕೂಡ ಸಂಜೆ ಆದ್ಮೇಲೆ ಹೊರಗಡೆ ಕಳಿಸ್ಬಾರ್ದು ಅಂತ ಒಂದು ಭಯ ಬಿಟ್ಟು ಆ ಥರ ಪೇರೆಂಟ್ಸ್ಗಳು ಏನು ಹೇಳ್ತೀರಾ? ಇಲ್ಲ, ಆ ಥರ ಎಲ್ಲ ಏನೂ ಭಯ ಪಡಬೇಡಿ. ಮಕ್ಕಳನ್ನ ಎಷ್ಟು ಎಕ್ಸ್ಪೋಸ್ ಮಾಡೋಕ್ಕಾಗುತ್ತೋ ಹೊರಗಿನ ಪ್ರಪಂಚಕ್ಕೆ ಎಕ್ಸ್ಪೋಸ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ನೋಡೋಕ್ಕಿಂತ ಮುಂಚೆ ಎಷ್ಟು ಕ್ಯೂರಿಯಾಸಿಟಿ, ನೋಡಾದ್ಮೇಲೆ ಹೇಗೆ ಅನಿಸ್ತದೆ? ಅಲ್ಲ, ಇನ್ನೂ ಅದು ಪೂರ್ತಿ ಇದಾಗಿಲ್ಲ, ಇನ್ನೂ ಟೈಮ್ ತೊಗೊಳುತ್ತೆ ಅನಿಸುತ್ತೆ. ಜಸ್ಟ್ ಆದರೆ ಟೆಲಿಸ್ಕೋಪಲ್ಲಿ ಬೈನಾಕ್ಯುಲರಲ್ಲಿ ಮೂನ್ನ ತೋರಿಸೋದೇ ಮಕ್ಕಳಿಗೆ ಒಂಥರ ಖುಷಿ ಹಂಗಾಗಿ ಅಷ್ಟೇ. ಓಕೆ ಓಕೆ. ಇನ್ನೂ ನೋಡಿಲ್ಲ, ಯಾಕಂದರೆ ಕ್ಲೌಡ್ಸ್ ಇನ್ನೂ ಇದೆ. ಅದು ಇನ್ನೂ ನೋಡ್ಮೇಲೆ ರೆಡ್ ಆಗೋವರೆಗೂ ಕಾಯ್ತಾ ಇದ್ದೆ. ಪ್ರೀವಿಯಸ್ ಏನು ನೋಡಿಲ್ಲ ಈಗ? ಇಲ್ಲ, ನೋಡೋಕ್ಕಾಗಲಿಲ್ಲ. ಮನೆಯಿಂದ ಪೇರೆಂಟ್ಸ್ ಕರ್ಕೊಂಡು ಬಂದಿದ್ದ? ಎಲ್ಲ ಇಡೀ ಫ್ಯಾಮಿಲಿನೇ ಬಂದಿದೆ. ಅಲ್ಲ, ಇಷ್ಟು ಕಡೆ ಹೇಳ್ತಾರೆ ಮಕ್ಕಳು ಮನೆಯಿಂದ ಹೋಗಬಾರ್ದು ಅಂತ ಹೇಳ್ತಾರೆ. ಅದೆಲ್ಲ ಅಷ್ಟು ನಂಬಲ್ಲ. ನಾನು ನಂಬಲ್ಲ ಅಷ್ಟೇ. ನೀವು ಆ ಥರ ನಾನು ನಂಬಲ್ಲ. ಎಷ್ಟೋ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಈ ಥರ ಬರ್ದೇ ಇದ್ದವ್ರಿಗೆಲ್ಲ ಏನು ಹೇಳ್ತೀರಾ? ಇನ್ನೂ ಮನೇಲಿ ಇರೋರಿಗೆ ನಾ ಹೇಳ್ತೀನಿ ಅದೇನಾಗಲ್ಲ, ಬರ್ಬೋದು ಹೊರಗಡೆ, ಅಂಥದ್ದೇನಾದರೆ ನೋಡ್ಕೋಬೋದು ಮುಂದೆ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಚಂದಮಾಮ ನೋಡಿ. ಚಂದಮಾಮ ನೋಡಿ. ಯಾವ ಕಲರ್ ಇತ್ತು ಚಂದಮಾಮ? ವೈಟ್. ಓಕೆ, ಥ್ಯಾಂಕ್ ಯು. ಚಂದ್ರಗ್ರಹಣ ನೋಡಿದ್ರೆ? ಹಾಂ ಸರ್, ನೋಡಿದೆ. ಬಟ್ ಅದೇ ಮೋಡ ಇದೆ ಅಲ್ಲ, ಇನ್ನಷ್ಟು ಕ್ಲಿಯರಾಗಿ ಕಂಡಿಲ್ಲ. 12 ಹಿಂಗೆ ಅಲ್ಲಿ ಮಠ ನೋಡ್ಕೊಂಡು ಹೋಗ್ತೀವಿ. ಅದು ಹೆಂಗೆ ಕಾಣುತ್ತೆ ಏನೋ ನೋಡಬೇಕು ಅಂತ ಕ್ಯೂರಿಯಾಸಿಟಿ ಇದೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅದನ್ನೇ, ಅದು ನೋಡಬೇಕು ಅಂತ ಹೇಳಿ ಕ್ಯೂರಿಯಾಸಿಟಿ. ಇಲ್ಲ, ಯಾವತ್ತೂ ನೋಡಿದ್ದಿಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇಲ್ಲಿ ಬಂದಿದ್ದು ಫಸ್ಟ್ ಟೈಮು, ಅದಕ್ಕೆ ಅದು ನೋಡಬೇಕು ಅನ್ನೋದು. ಚಂದ್ರ ಕಾಣಿಸುತ್ತೆ ಅಂತ ಹೇಳ್ತಾರೆ. ಹಾಂ ಸರ್, ಅದೇ ಇವಾಗ ಅದು ನೋಡಿದ ಮೇಲೆ ಗೊತ್ತಾಗುತ್ತೆ ಅದು ಹೆಂಗಿದೆ ಅಂತ ಹೇಳಿ. ನಾನು ಫಸ್ಟ್ ಟೈಮ್ ಅದು ಒಂದ್ಸಲನೂ ನೋಡಿದ್ದಿಲ್ಲ. ಸೂರ್ಯಗ್ರಹಣ ನೋಡಬಾರ್ದು ಅಂತ ಹೇಳ್ತಿದ್ದಾರೆ, ಬಟ್ ಚಂದ್ರಗ್ರಹಣ ಏನೋ ನೋಡಿದ್ರು ಪರವಾಗಿಲ್ಲ, ಏನಾಗಲ್ಲ ಅಂತೇಳಿ ಅದಕ್ಕೆ ಅದು ನೋಡೋಣ. ನಿಮ್ಮ ಪ್ರಕಾರ ಸೂರ್ಯಗ್ರಹಣ ಏನಕ್ಕೆ ನೋಡಬಾರ್ದು, ಚಂದ್ರಗ್ರಹಣ ಏನಕ್ಕೆ ನೋಡಬೇಕು? ಅದು ಸೂರ್ಯನ ಕಿರಣಗಳು ಏನೋ ಪ್ರಾಬ್ಲಮ್, ಕಣ್ಣಿಗೆ ಎಫೆಕ್ಟ್ ಕೊಡುತ್ತೆ ಅಂತ ಹೇಳ್ತಿದ್ರು, ಅದಕ್ಕೆ ಅದು ನೋಡಬಾರ್ದು. ಚಂದ್ರಗ್ರಹಣದಷ್ಟೇನು ಕಣ್ಣಿಗೆ ಎಫೆಕ್ಟ್ ಕೊಡಲ್ಲ ಅಂತ ಹೇಳಿದ್ರು, ಅದಕ್ಕೆ ಅದು ನೋಡೋಣ. ಈಗಲೂ ಕೂಡ ಒಂದು ರಾಶಿ, ಈ ರಾಶಿ ಇದ್ದವ್ರು ಈ ಯೋಗ, ಈ ರಾಶಿ ಇದ್ದವ್ರು ಈ ಥರ ಭೋಗ ಅಂತ ನೆಗೆಟಿವ್ ಅಂತ ನೀವೇನು ಹೇಳ್ತೀರಾ? ಅದೇ ಸರ್, ಬಟ್ ಇವಾಗ ಕೆಲವೊಂದು ನಂಬೋದು, ಕೆಲವೊಂದು ನಂಬಕ್ಕಾಗಲ್ಲ. ಇವಾಗ ಕೆಲವೊಂದು ರಾಶಿಗೆ ಶುಭ ಇದೆ, ಕೆಲವು ರಾಶಿಗೆ ಅಶುಭ ಇದೆ ಅಂತ ಹೇಳ್ತಾರೆ. ಬಟ್ ಅದೇ ಕೆಲವೊಂದು ಅದು ಪೂರ್ವಜರು ನಂಬಿಕೆ ಮಾಡ್ಕೊಂಡು ಬಂದಿದ್ದಾರಲ್ಲ, ಅದನ್ನು ನಂಬಬೇಕು ಅಂತ ಹೇಳುತ್ತೆ. ಅದೇ ಕೆಲವೊಂದು ನಂಬೋದು, ಕೆಲವೊಂದು ನಂಬಕ್ಕಾಗಲ್ಲ. ಬಟ್ ಏನೂ ಆಗಲ್ಲ ಅನ್ನೋದು ನಮಗೂ ಫಸ್ಟ್ ಇತ್ತು. ನಾವು ಸಣ್ಣವರಿದ್ದಾಗ ಹಂಗೆಲ್ಲ ಹೋಗಬಾರ್ದು ಅದು ಇದು ಅಂತ ಹೇಳ್ತಿದ್ರು. ಇವಾಗೆಲ್ಲ ಅದೆಲ್ಲ ಮೂಢನಂಬಿಕೆ ಅಂತ ತಿಳ್ಕೊಂಡಿದ್ದೀವಿ. ಬಟ್ ನೋಡೋಣ ಈ ಸಲ ಅಂತೇಳಿ ಬಂದಿದ್ದೀವಿ, ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ. ಥ್ಯಾಂಕ್ ಯು ಸರ್. ನೂರಾಗುತ್ತೆ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.